ಈಗ ಒಂದು 12 ವರ್ಷದ ಈಚೆ ದೇವಸ್ಥಾನ 12 ವರ್ಷದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಅಲ್ಲಿಂದ ಈಚೆ ದೇವಸ್ಥಾನ ಮೊದಲಿಗಿಂತಲೂ ಹೆಚ್ಚಿಗೆ ಅಭಿವೃದ್ಧಿ ಆಗಿದೆ. ಈಗ ರಥೋತ್ಸವ ನಡೆಯುತ್ತೆ, ಊರಹಬ್ಬ ನಡೆಯುತ್ತೆ, ಆಮೇಲೆ ಪ್ರತಿ ಹಬ್ಬದಲ್ಲೂ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಅದಕ್ಕೆಲ್ಲಕ್ಕಿಂತಲೂ ಮುಖ್ಯವಾಗಿ ದೇವಸ್ಥಾನದಲ್ಲಿ ಯಾವುದೇ ಭಕ್ತಾದಿಗಳು ಬಂದರೂ ಅವ್ರ ಕಷ್ಟ ಹೇಳಿಕೊಂಡು ಈ ರೀತಿ ನಮಗೆ ಒಂದು ಕಷ್ಟ ಇದೆ ಅಂತ ಹೇಳಿ ಆ ದೇವ್ರ ಪೂಜೆ ಮಾಡೋದರಿಂದ, ಆ ದೇವ್ರ ಪೂಜೆ ಮಾಡಿಸೋದ್ರಿಂದ ಅವರ ಕೋರಿಕೆಗಳನ್ನೆಲ್ಲ ದೇವ್ರು ನೆರವೇರಿಸ್ಕೊಡ್ತಾ ಇದ್ದಾನೆ. ಅಲ್ಲಿಂದ ಅವರ ಕಷ್ಟಗಳು ಪರಿಹಾರವಾಗೋದು ಯಾವ ರೀತಿ ನಮ್ಗೆ ಗೊತ್ತಾಗುತ್ತೆ ಅಂದರೆ ಅವ್ರು ಬಂದು ನಮ್ಗೆ ಹೇಳ್ಕೊಂಡಾಗ ಗೊತ್ತಾಗುತ್ತೆ. ಈ ರೀತಿ ಅರಕೆ ಮಾಡ್ಕೊಂಡಿದ್ವಿ, ಈ ರೀತಿ ಪೂಜೆ ಮಾಡಿದ್ವಿ, ನಾವು ಚೆನ್ನಾಗಿದ್ದೀವಿ, ನಮಗೆ ಕಷ್ಟ ಪರಿಹಾರ ಆಯಿತು ಅಂತ ಹೇಳಿದಾಗ ಆ ವಿಚಾರ ನಮಗೆ ಗೊತ್ತಾಗುತ್ತೆ. ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ನಾವು ಯಾವುದೇ ಒಂದು ಸ್ಥಳಕ್ಕೆ ಹೋದರೂ ಅಲ್ಲಿ ಒಂದು ಯಂತ್ರ ಮಂತ್ರ ಅಂತ ಹೇಳ್ತೀವಿ. ಆ ಯಂತ್ರವನ್ನು ನಾವು ಆ ಭಗವಂತನ ಒಂದು ಮಂತ್ರವನ್ನು ಹೇಳಿ ಜನಗಳಿಗೆ ನಾವು ಮಾಡೋದ್ರಿಂದ ಮಕ್ಕಳಿಗೆ ಆರೋಗ್ಯದ ವಿಚಾರದಲ್ಲಿ ಏನೇ ಒಂದು ತೊಂದರೆಗಳಿದ್ರೂ ಆ ತೊಂದರೆಗಳು ಸುಲಭವಾದ ರೀತಿಯಲ್ಲಿ ಇಲ್ಲಿ ಪರಿಹಾರವಾಗುತ್ತೆ. ಈ ಒಂದು ವಿಚಾರವನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.